ಸ್ನೇಹಿತರೆ, ಚೀನಾದ ಒಂದು ರಾಕೆಟ್ ಒಂದು ಹಳ್ಳಿ ಮೇಲೆ ಬಿದ್ದು ಡಮಾರ್ ಅಂದಿದೆ. ಈ ರಾಕೆಟ್ ಅನ್ನು ಫ್ರಾನ್ಸ್ ಮತ್ತು ಚೀನಾ ಎರಡೂ ಸೇರಿ ಅಭಿವೃದ್ಧಿಪಡಿಸಿದ್ದವು. ಇದು ಮೇಡ್ ಇನ್ ಚೀನಾ ಪ್ರಾಡಕ್ಟ್ ಆಗಿತ್ತು. ಈ ರಾಕೆಟ್ ಹೆಸರು ಲಾಂಗ್ ಮಾರ್ಚ್ 2C ಕ್ಯಾರಿಯರ್ ಅಂತ. ಇದನ್ನು ಗ್ಯಾಮಾ ಕಿರಣವನ್ನು ಅಧ್ಯಯನ ಮಾಡಲು ಚೀನಾವು ಉಡಾವಣೆ ಮಾಡಿತ್ತು. ಇದು ಶಿಚಿಯಾಂಗ್ ಸ್ಯಾಟಲೈಟ್ ಎಂಬ ಪ್ರಾಂತ್ಯದಿಂದ ಉಡಾವಣೆಯಾಗಿತ್ತು. ಆದರೆ ಉಡಾವಣೆ ಮಾಡಿದ ದಿನವೇ ಒಂದು ಹಳ್ಳಿಯ ಮೇಲೆ ಇದು ಬಿದ್ದಿದೆ. ಆ ಹಳ್ಳಿಯ ಜನರು ಆ ರಾಕೆಟ್ ಅನ್ನು ನೋಡಿ ದಿಕ್ಕಾಪಾಲಾಗಿ ಓಡಿದ್ದಾರೆ. ಗ್ವಾಸಾನ ಪ್ರಾಂತ್ಯದ ಶಿಯಾಂಗ್ ಕಿಯಾವೋ ಎಂಬ ಹಳ್ಳಿಯ ಮೇಲೆ ಈ ರಾಕೆಟ್ ಬಿದ್ದಿದೆ. ಚೀನಾವು ತನ್ನ ಮರುವಾದಿ ಯುವಕದಂತ ಜನರಿಗೆ ಸೂಚನೆಯನ್ನು ಕೊಟ್ಟಿದೆ. ಈ ರಾಕೆಟ್ನ ಚಿತ್ರಗಳನ್ನು ಮತ್ತೆ ಈ ಸುದ್ದಿಗಳನ್ನು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಂಗಿಲ್ಲ ಅಂತಂದು. ಇದುವರೆಗೂ ಯಾವುದೇ ಸಾವು ನೋವುಗಳು ವರದಿಯಾಗಿಲ್ಲ. ಈ ರಾಕೆಟ್ ಪತನವಾಗುವ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದೆ. ಈ ವಿಡಿಯೋನ ಚೀನಾ ಪ್ರಾಡಕ್ಟ್ ಯೂಸ್ ಮಾಡೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಚೀನಾದ ಬಗ್ಗೆ ನಿಮಗೇನಿಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ. ಈ ರಾಕೆಟ್ ಒಂದಾಗಲ್ಲ, ಚೀನಾದಿಂದ ಬರುವ ಎಲ್ಲಾ ಪ್ರಾಡಕ್ಟ್ಗಳು ಭಾರಿ ಕಳಪೆಯಾಗಿರ್ತವೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.